ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಷನ್ಸ್. ನೋಡಿ, ನಾನು ಈ ಥರ ಒಂದು ಮೀಡಿಯಮ್ ಸೈಜ್ ಒಂದು ರಿಂಗ್ನ ತೊಗೊಂಡಿದ್ದೀನಿ. ಇವತ್ತೊಂದು ರಿಂಗಿಂದ ಡೋನಟ್ ಇಲ್ಲದೇ ನಾವು ರಿಂಗಿಂದ ಡಿಸೈನ್ನ ಹಾಕುವಂಥ ಒಂದು ಈಸಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಬರುತ್ತೆ ರಿಂಗ್ ಹಾಕಿದ್ರೆ. ಇದು ಸ್ವಲ್ಪ ತುಂಬ ಸ್ಮಾಲ್ ಸೈಜ್ ರಿಂಗ್ ಅಲ್ಲ, ಸ್ವಲ್ಪ ದೊಡ್ಡ ರಿಂಗ್ ಇದು. ಸೊ ಫಸ್ಟಿಗೆ ನಾವು ಈ ಥರ ಒಂದು ನಾಟ್ ಮಾಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ನಾನಿಲ್ಲಿ 8 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ. 8 ಎಳೆ ದಾರಾನ ತೊಗೊಂಡಿದ್ದೀನಿ. ಇಲ್ಲಿ 6 ಎಳೆ ದಾರಾನ ತೊಗೊಂಡಿಲ್ಲ ನಾನು. ಸೊ ನೋಡಿ, ಈ ಥರ 2 ನಾಟ್ ಹಾಕ್ಕೊಂಡು ನೀಡಲ್ನ ಫಸ್ಟ್ ನಾಟ್ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ನಾವು ನೋಡಿ, ರಿಂಗ್ ಹತ್ರ ಇದೆಯಲ್ಲ ದಾರ, ಅಲ್ಲಿ ನಾವು ನೀಡಲ್ನ ಹಾಕಿ ದಾರಾನ ವಾಪಸ್ ತೊಗೊಂಬರ್ಬೇಕು. ಸೊ ನೋಡಿ, ಈ ಥರ ಒಂದು ಚೈನ್ ಬರುತ್ತೆ, ಆ ಚೈನ್ನ ನಾವು ಲಾಕ್ ಮಾಡಬೇಕು. ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಒಳಗಡೆ ನೀಡಲ್ನ ಹಾಕಿ ಎಗೈನ್ ನಾವು ಒಂದು ಚೈನ್ನ ಹಾಕ್ಕೋಬೇಕು. ಸೊ ಇಲ್ಲಿ ನಮಗೆ 2 ಚೈನ್ ಆಗುತ್ತೆ ಅವಾಗ. ಸೊ ನೆಕ್ಸ್ಟು ನೀಡಲ್ ಮೇಲೆ ದಾರನ ತೊಗೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ಮತ್ತೆ ದಾರನ ವಾಪಸ್ ತೊಗೊಂಬರ್ಬೇಕು. ಇದು ಒಂದು ಡಬಲ್ ಕ್ರೋಶಾ ಸ್ಟಿಚ್ ಇದು. ಸೊ ನೋಡಿ, ನೀಡಲ್ ಮೇಲೆ 3 ದಾರ ಇದೆ. ಸೊ 3 ದಾರದಲ್ಲಿ ಮತ್ತೆ ನಾವು ನೀಡಲಿಂದ ದಾರನ ತೊಗೊಂಡು ಫಸ್ಟಿಗೆ ಇರೋ 2 ದಾರನ ಒಂದು ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು. ಇವಾಗ ನಮಗೊಂದು ಡಬಲ್ ಕ್ರೋಶಾ ಕಂಬ ಬಂತು. ಸೊ ಎಗೈನ್ ನಾನು ಸೂಜಿ ಮೇಲೆ ದಾರನ ತೊಗೊಂಡು ರಿಂಗಿಗೆ ಹಾಕಿ ರಿಂಗಿಂದ ನೀಡಲ್ನಿಂದ ದಾರನ ವಾಪಸ್ ತೊಗೊಂಬರ್ತೀನಿ. ಸೊ 3 ದಾರ ಇರುತ್ತೆ, ಆ 3ರಲ್ಲಿ 2ನ ಒಂದು, ಇನ್ನೆರಡು ದಾರನ ಒಂದು, ಇದೇ ಥರನೇ ಹಾಕ್ತಾ ಹೋಗಬೇಕು. ಸೊ ಇದೇನು ನಾವು ಎಕ್ಸ್ಟ್ರಾ ದಾರ ಏನಿದೆ ಆ ದಾರನ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಬೇಕು. ಒಂದು 5 to 6 ಡಬಲ್ ಕ್ರೋಶಾ ಆದಮೇಲೆ ಸೊ ನೋಡಿ, ಈ ಥರ ಒಂದು ಹೋಲ್ಡ್ ಮಾಡಿ ಇಟ್ಕೋಬೇಕು. 5ರಿಂದ 6 ಡಬಲ್ ಕ್ರೋಶಾ ಹಾಕಿದ್ಮೇಲೆ ಅದನ್ನು ಕಟ್ ಮಾಡ್ಕೊಬೇಕು ನಾವು. ಸೊ ಇಲ್ಲಿ ಡಬಲ್ ಕ್ರೋಶಾ ಬದಲಿಗೆ ನಾವು ಸಿಂಗಲ್ ಕ್ರೋಶಾ ಅಥವಾ ಹಾಫ್ ಡಬಲ್ ಕ್ರೋಶಾ, ತ್ರಿಬಲ್ ಕ್ರೋಶಾ ಎಲ್ಲ ಹಾಕ್ಕೋಬೋದು. ಡಬಲ್ ಕ್ರೋಶಾನೇ ಹಾಕಬೇಕು ಅಂತ ಏನಿಲ್ಲ, ತ್ರಿಬಲ್ ಕ್ರೋಶಾ ಕೂಡ ಹಾಕ್ಕೋಬೋದು. ತ್ರಿಬಲ್ ಕ್ರೋಶಾ ಹಾಕಿದ್ರೆ ತುಂಬ ದೊಡ್ಡದಾಗಿ ಬಂದುಬಿಡತ್ತೆ. ಹಾಫ್ ಡಬಲ್ ಕ್ರೋಶಾ ಹಾಕಿದ್ರೂ ಚೆನ್ನಾಗಿರುತ್ತೆ. ಲಾಕ್ ಮಾಡ್ಕೊತಾ ಹೋದ್ರೂ, ಅಂದರೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಥರ ನಾವು ಒಂದು 5ರಿಂದ 6 ಡಬಲ್ ಕ್ರೋಶಾನ ಹಾಕ್ಕೊಳ್ಳೋಣ. ಸೊ ಡಬಲ್ ಕ್ರೋಶಾ ಆದಮೇಲೆ ಏನು ಎಕ್ಸ್ಟ್ರಾ ಥ್ರೆಡ್ ಇದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಅದು ಒಂದು ಗ್ರಿಪ್ಪಾಗಿ ಸ್ಟಿಫಾಗಿ ಇರತ್ತೆ ಅಂತ ಹೇಳಿ ಆಮೇಲೆ ಅದನ್ನು ಕಟ್ ಮಾಡಬೇಕು. ಸೊ ಮುಂಚೆನೇ ಕಟ್ ಮಾಡಿಬಿಟ್ರೆ ನಾವು ಮುಂದೆ ಲಾಕ್ ಮಾಡಿದ್ದೀವಲ್ಲ, ಹಿಂದೆ ಲಾಕ್ ಮಾಡಿದ್ದೀವಲ್ಲ, ಅದು ಲಾಕು ಬಿಚ್ಚೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಒಂದು 5-6 ಡಬಲ್ ಕ್ರೋಶಾ ಹಾಕ್ಕೊಂಡು ಆ ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ಬಿಚ್ಚೋಗಲ್ಲ. ನೋಡಿ, ಈ ಥರ ಅದನ್ನು ಟ್ರಿಮ್ ಮಾಡಿ ಇಟ್ಕೊಂಬಿಡ್ಬೇಕು. ಈ ಥರ ಟ್ರಿಮ್ ಮಾಡ್ಕೊಂಬಿಟ್ರೆ ಸೊ ಅದು ಸ್ಟಿಫಾಗಿ ಒಳಗಡೆ ಇರುತ್ತೆ. ಆವಾಗ ಔಟರ್ ಡಿಸೈನ್ಗೆ ಅದು ಡಿಸ್ಟರ್ಬ್ ಮಾಡಲ್ಲ. ಈ ಥರ ಹಾಕ್ತಾ ಹೋದರೆ ಸೊ ಅದು ಒಳಗಡೆ ಥ್ರೆಡ್ ಏನಿದೆ ಅದು ಹೈಡ್ ಆಗುತ್ತೆ. ಇದನ್ನು ಓಲ್ ರಿಂಗು ನಾವು ಇದೇ ಥರನೇ ಡಬಲ್ ಕ್ರೋಶಾ ಹಾಕ್ತಾ ಹೋಗೋಣ. ಇದರಲ್ಲಿ ಕೌಂಟಿಂಗ್ ಎಲ್ಲ ಏನಿಲ್ಲ. ಸೊ ಅದರ ರಿಂಗ್ ಸುತ್ತ ಎಷ್ಟು ಡಬಲ್ ಕ್ರೋಶಾ ಬರುತ್ತಾ ಅಷ್ಟು ಡಬಲ್ ಕ್ರೋಶಾನ ಫಿಲ್ ಮಾಡ್ಕೊಳ್ಳೋಣ. ಸೊ ಬೀಡ್ಸ್ ಹಾಕಬೇಕಾದ್ರೆ ನಾವು ಕೌಂಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೌಂಟಿಂಗ್ ಎಲ್ಲ ಏನು ಬೇಕಾಗಲ್ಲ. ಸೊ ಕಂಪ್ಲೀಟ್ ಮಾಡೋಣ. ಸೊ ನೋಡಿ, ಕಂಪ್ಲೀಟ್ ಆಗಿದೆ. ಇವಾಗ ನಾನು ನೀಡಲ್ನ ಫಸ್ಟು ಚೈನ್ ಹಾಕ್ಕೊಂಡಿದ್ದೀವಲ್ಲ 2 ಚೈನು, ಆ 2 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬರ್ತೀನಿ. ಇವಾಗ ನೋಡಿ, 2 ದಾರ ಇದೆ ಅಲ್ವಾ, ಇಲ್ಲಿ ನಾವು ಲಾಕ್ ಮಾಡಬಾರ್ದು. ಸೆಕೆಂಡ್ ಚೈನ್ಗೆ ಫಸ್ಟ್ ಚೈನ್ನ ಪಾಸ್ ಮಾಡಬೇಕು. ಒಂದು ಸ್ಪ್ಲಿಟ್ ಚೈನ್ ಹಾಕೋಬೇಕಿಲ್ಲಿ. ನೋಡಿ, ಈ ಥರ ಒಂದು ಸ್ಪ್ಲಿಟ್ ನಾಟು, ಈ ಥರ ಒಂದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತೇಳಿ ಇಲ್ಲಿ ಸಿಂಗಲ್ ಕ್ರೋಶಾ ನಾವು ಹಾಕಬಾರ್ದು. ಇವಾಗ 2 ಚೈನ್ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ. ಆಮೇಲೆ ಇದೊಂದು ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಸೊ ನೀಟಾಗಿರುತ್ತೆ, ಯಾವ ಕಾರಣಕ್ಕೂ ಬಿಚ್ಚೋಗಲ್ಲ. ಸೊ ನೋಡಿ, ಈ ಥರ ಬರುತ್ತೆ. ಇವಾಗ ನೋಡಿ, ಈ ಥರ ಎಷ್ಟೊಂದು ರಿಂಗ್ ಮಾಡಿಟ್ಕೊಂಡಿದ್ದೀವಿ. ಒಂದು ಸಾರಿಗೆ 16 to 18 ರಿಂಗ್ ಬೇಕಾಗುತ್ತೆ. ಸೊ ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ತುಂಬ ಈಸಿ. ಇದನ್ನು ಈ ಥರ ಸೀದಾ ಇಟ್ಕೊಳ್ಳೋಣ. ಈ ಎಕ್ಸ್ಟ್ರಾ ದಾರ ಇದೆಯಲ್ಲ, ಇದನ್ನು ಈ ಥರ ಸೀದಾ ಇಟ್ಕೊಂಡು ಯಾವುದಾದ್ರೂ ಒಂದು ಚೈನ್ ಬ್ಯಾಕ್ ಸೈಡಿಂದ ಇದನ್ನು ಆಚೆ ಎಳ್ಕೊಳ್ಳೋಣ. ಸೊ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಗ್ಲೂ ಹಾಕಿ ಅಂಟಿಸಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇದನ್ನು ಈ ಕಡೆ ಸೈಡಿಂದ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದನ್ನು ಇವಾಗ ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಬೋದು. ಇದನ್ನು ಇವಾಗ ಸಾರಿಗೆ ಹೇಗೆ ಜಾಯಿನ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ.
ಸೊ ಫಸ್ಟಿಗೆ ಸಾರಿಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ನಾಟು ಆಚೆ ಬಂದುಬಿಡತ್ತೆ ನೋಡಿ, ಈ ಥರ ಬಂದುಬಿಡತ್ತೆ. ಸೊ ಅದಕ್ಕೋಸ್ಕರ ನಾವು 2 ಟೈಮ್ಸು ಸಾರಿಗೆ ನಾಟ್ ಮಾಡ್ಕೋಬೇಕು. ಸ್ಯಾರಿ ತುಂಬ ಸಾಫ್ಟ್ ಇರೋದ್ರಿಂದ ಸೊ ಗಂಟು ಸಣ್ಣದಾಗಿದೆ ಅಲ್ಲ, ಆಚೆ ಬಂದುಬಿಡತ್ತೆ. ಸೊ ನೋಡಿ ಈಗ ಏನಿದು ಆಚೆ ಬಂತು. ಸೊ ಇದನ್ನು ಇವಾಗ ಸ್ವಲ್ಪ ಗಂಟು ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಣ. ಮತ್ತು ಇವಾಗ ಹಾಕೋಣ. ಸಾರಿಗೆ ಒಂದು ಸಲ ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬರೋಣ. ನೋಡಿ ಗಂಟು ದಪ್ಪ ಇದೆ ಅಲ್ಲ, ಅಲ್ಲಿ ಸ್ಟೇ ಆಗುತ್ತೆ ಅದು. ಸೊ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ, ಹೀಗೇನು ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಬಂತು. ಸೊ ಇವಾಗ 1 2 3 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಸಾರಿಗೆ ನಾಟ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ, ಎಗೈನ್ 1 2 3 3 ಚೈನ್ ಹಾಕ್ಕೊಂಡು ಸಾರಿಗೆ ನಾಟ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ತುಂಬ ಎಳೆಯೋದು ಬೇಡ ಸ್ಯಾರಿನ. ಸೊ ಈ ಥರ ಆದಮೇಲೆ ಈ ರಿಂಗ್ ತೊಗೊಂಡಿದ್ದೀವಲ್ಲ, ಈ ರಿಂಗ್ ರೆಡಿ ಮಾಡಿದ್ದೀವಲ್ಲ, ಇದನ್ನು ನಾವು ಸೀದಾ ಇಟ್ಕೊಳ್ಳೋಣ. ಸೀದಾ ಇಟ್ಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಈ ನಾಟ್ ಇದೆ ಅಲ್ಲ, ಆ ನಾಟಿಂದ ಈ ಕಡೆ 2ನೇ ಚೈನಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ನಾಟ್ ಮಾಡ್ಕೊಂಡಿದ್ದೀವಿ ನೋಡಿ, ಆ ನಾಟಿಂದ 2ನೇ ಚೈನ್ಗೆ 1 2 2ನೇ ಚೈನ್ಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿನ ಸೀದಾ ಇಟ್ಕೊಂಡಿದ್ದೀವಿ. ಸೊ ಹಾಗೆ ರಿಂಗ್ನೂ ಕೂಡ ಸೀದಾ ಇಟ್ಕೋಬೇಕು. ಈ ಥರ ಇದೇನು ಎಕ್ಸ್ಟ್ರಾ ದಾರ ಇದೆ ಇದನ್ನು ಈ ಥರ ಒಳಗಡೆ ಆದಂಗೆ ಇಟ್ಕೊಳ್ಳೋಣ. ಸೊ ನೀಡಲಿಂದ ಈ ಕಡೆ ಇಟ್ಕೊಳ್ಳೋಣ. ಸೊ ಇವಾಗ ಸಾರಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ಇವಾಗ 2 ದಾರ ಇದೆ ಇಲ್ಲಿ, ಎರಡನ್ನೂ ಒಂದು ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ದಾರ ಉದ್ದ ಎಳ್ಕೊಳ್ಳೋಣ. ದಾರ ಉದ್ದ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಬೀಡು ಯಾವ ಸೈಜ್ ಬೀಡ್ ಬೇಕಾದರೂ ತೊಗೋಬೋದು, ತುಂಬ ಸ್ಮಾಲ್ ಬೀಡ್ ತೊಗೊಳ್ಳೋದು ಬೇಡ. ಸೊ ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಚೈನ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ನಾಟ್ ಹಾಕಿದ್ದೀವಲ್ಲ, ಆ ನಾಟ್ ಮೇಲೆ ಬರುತ್ತೆ ದಾರ. ಸೊ ನೋಡಿ ಈ ಥರ ಬರುತ್ತೆ. ಎಗೈನ್ ಇವಾಗ ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಂಡು ಸೊ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಒಂದು ಚೈನ್ನ ಸ್ಕಿಪ್ ಮಾಡೋಣ. ನೋಡಿ ಈ ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಚೈನ್ಗೆ ಇದನ್ನು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೀಟಾಗಿ ಒಂದು ಚೈನ್ ಕಾಣುತ್ತೆ, ಆ ಚೈನ್ ಮೇಲೆ ನೀಡಲ್ನ ಹಾಕಿದ್ರೆ ನೀಡಲ್ ಸೀದಾ ಒಳಗಡೆ ಹೋಗುತ್ತೆ. ಸೊ ಆವಾಗ ಒಂದು ಸಿಂಗಲ್ ಕ್ರೋಶನ ಹಾಕೋಬೋದು. ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಸೆಕೆಂಡ್ ಚೈನ್ಗೆ ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ತುಂಬ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡ್ರೆ ಒಂದು ಚೈನ್ಗೂ ಒಂದು ಬೀಡ್ ಬರುತ್ತೆ. ಸೊ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ, ಹಾಗಾಗಿ ಒಂದು ಚೈನ್ನ ಸ್ಕಿಪ್ ಮಾಡಿ ನಾನು ಬೀಡನ್ನ ಹಾಕ್ತಾಯಿದ್ದೀನಿ. ತುಂಬಾ ಈಸಿಯಾಗಿದೆ, ತುಂಬ ಕ್ವಿಕ್ಕಾಗಿ ಹಾಕ್ಬೋದು. ರಿಂಗ್ನ ರೆಡಿ ಮಾಡಿ ಇಟ್ಕೊಂಬಿಟ್ರೆ, ಡೋನಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ವಿತಿನ್ ಹಾಫ್ ಆನ್ ಅವರಲ್ಲಿ ನೀವು ಇದನ್ನು ಸ್ಯಾರಿಗೆ ಜಾಯಿನ್ ಮಾಡಿಬಿಡ್ಬೋದು. ತುಂಬ ಈಸಿಯಾಗಿದೆ ಡಿಸೈನು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬಾ ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಸೊ ಇದನ್ನು ರಿಂಗ್ನ ಫುಲ್ಲು ಇದೇ ಥರ ಹಾಕ್ತಾ ಹೋಗೋಣ. ರಿಂಗ್ ಫುಲ್ಲು ಬೀಡ್ಸ್ನ ಹೀಗೆ ಜಾಯಿನ್ ಮಾಡ್ತಾ ಹೋಗಬೇಕು. ಇದೊಂದು ಬ್ರೈಡಲ್ ಲುಕ್ಕೇ ಕೊಡುತ್ತೆ, ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್ ಇದು. ನಾನು ನೋಡಿ ಎಂಡ್ ಮಾಡಿದ್ದೀನಿ, ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಬೀಡ್ ಹಾಕಿ ಚೈನ್ ಹಾಕಿ ನೋಡಿ ಇದು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಇದನ್ನು ಇವಾಗ ಸೊ ನೋಡಿ 1 2 3 3 ಚೈನ್ನ ಬಿಟ್ಟಿದ್ದೀನಿ. 3 ಚೈನ್ ಬಿಟ್ಟು ನಾನು ಇದನ್ನು ಈ ಥರ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟು ನೋಡ್ಕೋಬೇಕು ಯಾವ ಡಿಸ್ಟೆನ್ಸಿಗೆ ಬರುತ್ತೆ ಅಂತ ಹೇಳಿ ನೋಡಿಕೊಂಡು ಸೊ ನೇರವಾಗಿ ಲಾಕ್ ಮಾಡ್ಕೊಳ್ಳೋಣ. ತುಂಬ ಹೇಳಿದ್ರೂ ಅದು ಹಿಂಗೆ ಹಾಳಾಗುತ್ತೆ, ಸರಿಯಾಗಿ ಕೂತ್ಕೊಳ್ಳೋಲ್ಲ. ನೋಡಿ ಈ ಥರ ಒಂದು ಸ್ಟ್ರೇಟಾಗಿ ಇಟ್ಕೊಂಡು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ. ನೋಡಿ ಈ ಥರ ಅಟ್ಯಾಚ್ ಆಗುತ್ತೆ. ಇವಾಗ ಇಲ್ಲಿ
ಎಗೇನ್ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಲಾಕ್ ಮಾಡಿಕೊಂಡು 1 2 3 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ ಆದಮೇಲೆ ಸ್ಯಾರಿಗೆ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 1 2 3 3 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ ನಾವು ಕುಚ್ಚು ಕಟ್ಕೋಬೇಕಾಗತ್ತೆ. ನೀವು ಕುಚ್ಚು ಬೇಡ ಬರೀ ರಿಂಗೇ ಹಾಕೋತೀನಿ ಅನ್ನೋದಾದರೆ ಕಂಟಿನ್ಯೂಸ್ ಆಗಿ ನೀವು 3 ಚೈನ್ 2 ಸಲ 3 ಚೈನ್ ಹಾಕ್ಕೊಂಡು ರಿಂಗ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು 1 2 3 3 ಚೈನ್ ಹಾಕ್ಕೊಳ್ತೀನಿ 2 ಸಲ, ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ನಾವು 2 ಸಲ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಒಂದು ಲಾಕ್ ಆಗಿದೆಯಲ್ಲ, ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಈ ಡೋನಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ನಿಮಗೆ ದೂರ ಆಯಿತು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಅದೇ 3 ಚೈನ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ 2 ಚೈನ ಹಾಕ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಹತ್ತಿರ ಹಾಕ್ಕೋಬೋದು. 2 ಚೈನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಬೋದು. 3 ಚೈನ್ ಇರೋ ಕಡೆ 2 ಚೈನ್ ಹಾಕ್ಕೋಬೋದು. ಇದೇ ಥರ ಇವಾಗ ಡೋನಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹೋಲ್ ಸ್ಯಾರಿ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಡೋನಟ್ನ ಆ್ಯಡ್ ಮಾಡಿದ್ವಲ್ಲ, ಅದೇ ಥರನೇ ಆ್ಯಡ್ ಮಾಡಿಕೊಂಡು ಒಂದು ಸಲ ಸಿಂಗಲ್ ಕ್ರೋಶ, ಒಂದು ಬೀಡು, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ಫುಲ್ಲು ಸ್ಯಾರಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವಾ, ಅದು ನಾವು ಡಬಲ್ ಕ್ರೋಶ ಹಾಕಿದಾಗ ಸೊ ನಾವು ಕಟ್ ಮಾಡಿ ರಿಂಗ್ ಫಿನಿಶ್ ಆದಮೇಲೆ ಬಂದಿರುತ್ತಲ್ಲ ಎಕ್ಸ್ಟ್ರಾ ಥ್ರೆಡ್ಡು, ಸೊ ಅದನ್ನು ನಾವು ಈ ಥರ ಫುಲ್ಲು ರಿಂಗ್ ಕಂಪ್ಲೀಟ್ ಆದಮೇಲೆ ನಾವು ಈ ಥರ ಟ್ರಿಮ್ ಮಾಡಿಕೊಂಡು ಅದನ್ನು ಬ್ಯಾಕ್ ಸೈಡು ಗ್ಲೂ ಹಾಕಿ ಅಂಟಿಸ್ಕೊಬೇಕು. ಮುಂಚೆನೇ ನಾವು ಟ್ರಿಮ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದು ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ಸ್ಟಿಚ್ಚೆಲ್ಲ ಲೂಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಮುಂಚೆನೇ ಕಟ್ ಮಾಡ್ಕೋಬಾರ್ದು. ಸೊ ಆಮೇಲೆ ಎಲ್ಲ ಮುಗಿದ ಮೇಲೆ ಈ ಥರ ಟ್ರಿಮ್ ಮಾಡಿಕೊಂಡು ಗಮ್ ಹಾಕಿದ್ರೆ ಅದು ನೀಟಾಗಿ ಬರುತ್ತೆ. ಸೊ ಇದನ್ನು ಟ್ರಿಮ್ ಮಾಡಿ ಟ್ಯಾಸಲ್ಸ್ನ ಹಾಕಿ ತೋರಿಸ್ತೀನಿ ಫೈನಲ್ ಲುಕ್ ಹೇಗಿರುತ್ತೆ ಅಂತ ಹೇಳಿ. ಫೈನಲ್ ಲುಕ್ ಹೀಗಿದೆ, ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆ ರಿಯಲ್ ಆಗಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ದೊಡ್ಡದಾಗಿ ಬಂದಿದೆ ಅಂತಲೇ ಹೇಳ್ಬೋದು ಡಿಸೈನು. ಈ ಥರ ಹೆವಿ ವರ್ಕ್ ಇರೋ ಅಂಥ ಒಂದು ಸ್ಯಾರಿಗಳಿಗೆ ನಾವು ಈ ಥರ ಒಂದು ಸಿಂಪಲ್ ಡಿಸೈನ್ನ ಚೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಹೈಲೈಟ್ ಕೂಡ ಆಗುತ್ತೆ. ನಾವು ಇದಕ್ಕೆ ಕ್ರೋಶಾ ವರ್ಕ್ ಮಾಡಿದ್ರೆ ಹೈಲೈಟ್ ಆಗಲ್ಲ ಡಿಸೈನ್ಸು. ಈ ಥರ ಒಂದು ರಿಂಗ್ಸ್ ಅಥವಾ ಡೋನಟ್ಸ್ ಡಿಸೈನ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ರಿಂಗ್ಸ್ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ. ಡೋನಟ್ಸ್ ಇಲ್ಲದೇ ಇದ್ರೂ ರಿಂಗ್ಸ್ ಹಾಕಿ ನಾವು ಈ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.